ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿನ್ನೆ ಬೆಂಗಳೂರಿನ ಒಂದು ಕೋರ್ಟಲ್ಲಿ ಹೈಕೋರ್ಟಲ್ಲಿದ್ದಂಥ KS ಮರುಪರೀಕ್ಷೆಯ ಒಂದು ಪ್ರಕರಣದ ವಿಚಾರಣೆ ಏನಾಯಿತು ಏನು ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಆ್ಯಂಡ್ ಮರುಪರೀಕ್ಷೆ ದಿನಾಂಕ ಏನು 29ನೇ ತಾರೀಕು ನಿಗದಿಯಾಗಿದೆ. ಸೊ ಇವತ್ತು ಅಥವಾ ನಾಳೆ ಪ್ರವೇಶ ಪತ್ರ ಬಿಡುಗಡೆ ಆಗುತ್ತೆ. ಸೊ ಅದ್ರ ಜೊತೆ ಹಲವಾರು ಕಾಲೇಜುಗಳಿಗೆ ಸರ್ಕ್ಯುಲರ್ ಕೂಡ ಹೋಗಿದೆ, ಈಗ ಆಲ್ರೆಡಿ ಎಕ್ಸಾಮ್ ಸೆಂಟ್ರು ಫಿಕ್ಸ್ ಮಾಡೋ ಕುರಿತಾಗಿ. ಸೊ ನಿನ್ನೆ ಏನು ಪ್ರಕರಣದ ವಿಚಾರಣೆಯಲ್ಲಿ ಏನು ಡೇಟ್ ಕೊಟ್ಟಿದ್ದಾರೆ ಅಷ್ಟೇ, ಅದು ಬಿಟ್ಟರೆ ಬೇರೇನೂ ಆಗಿಲ್ಲ. ಸೊ ನ್ಯಾಯಾಧೀಶರು ಹೇಳಿದ್ದಂಥ ವಿಚಾರ ಏನು ಅಂತಂದರೆ, ವಾದ ವಿವಾದವನ್ನು ಆಲಿಸಿದ ಮೇಲೆ ಈಗ ಆಲ್ರೆಡಿ ಧಾರವಾಡ ಪೀಠದಲ್ಲಿ ಏನು ಒಂದು ಆರ್ಡ್ರ್ ಬಂದಿದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಯಾವ ರೀತಿ ಆರ್ಡರ್ ಮಾಡಿದ್ದಾರೆ ಅಂತಲೂ ಕೂಡ ನೀವು ನೋಡಿದ್ದೀರ. ಸೊ ಆ ಆರ್ಡ್ರನ್ನ ಇಟ್ಕೊಂಡು ನಾವೀಗ ಮತ್ತೊಂದು ಅಡ್ವಾನ್ಸ್ ಆರ್ಡರ್ ಮಾಡೋಕ್ಕಾಗಲ್ಲ. ಸೊ ಈಗ ಅಲ್ಲಿ ಪ್ರಕರಣ ಈಗ ಇತ್ಯರ್ಥ ಆಗಿರೋದ್ರಿಂದ ನಾವು ಇದನ್ನು ನೆಕ್ಸ್ಟ್ ಹಿಯರಿಂಗಲ್ಲಿ ಅಂತ ಮತ್ತೆ ಜನವರಿಗೆ ಡೇಟ್ ಕೊಟ್ಟಿದ್ದಾರೆ. ಸೊ ಈಗ ಕಂಪ್ಲೀಟಾಗಿ ಹಾಲಿಡೇಸ್ಗಳು ಇರೋದ್ರಿಂದ ಸೊ ಈಗ ನೆಕ್ಸ್ಟಲ್ಲಿ ಏನಾದರೂ ಆಗುತ್ತೆ. ಬಟ್ ಪರೀಕ್ಷೆ ಅಂತೂ 29ನೇ ತಾರೀಕು ಆಗುತ್ತೆ. ಬಿಕಾಸ್ ಪ್ರವೇಶ ಪತ್ರ ಬಿಡುಗಡೆಗೂ ಕೂಡ ತಯಾರಿ ನಡೆದಿದೆ. ಆ್ಯಂಡ್ ವೇಳಾಪಟ್ಟಿ ಕೂಡ ಬಿಡುಗಡೆಯಾಗಿದೆ. ಆ್ಯಂಡ್ ಇನ್ನೊಂದು ಕಾಲೇಜ್ಗಳಿಗೂ ಕೂಡ ಸರ್ಕ್ಯುಲರ್ ವಿಚಾರ ಹೋಗಿದೆ, ಎಲ್ಲವೂ ಕೂಡ ತಯಾರಿ ಇದೆ. ಸೊ ತುಂಬ ಜನ ನಿನ್ನೆಯಿಂದ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ ವಿಚಾರದ ಬಗ್ಗೆ ಕ್ವೆಶನ್ ಮಾಡ್ತಾ ಇದ್ದೀರಾ, ಅದು ಅನುಕೂಲ ಸಿದ್ಧತೆಯ ಬಗ್ಗೆ. ಸೊ ಏನಾಗುತ್ತೆ, ನಾವು ಕೂಡ ಅವಕಾಶವನ್ನು ಪಡ್ಕೊಳ್ಬೋದಾ? ಆ್ಯಂಡ್ ಇಲ್ಲಿ ನಾವು ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳೋದೇನು ಅಂತಂದರೆ, ಸ್ಫೂರ್ತಿ ಭೈರಪ್ಪನವರ ಒಂದು ಏನು ಪಿಟಿಷನ್ ಹಾಕಿದರು, ಸೊ ಅವರು ನ್ಯಾಯಾಲಯದ ಮೂಲಕ ತಮ್ಮ ರೈಟನ್ನು ಪಡ್ಕೊಂಡಿದ್ದಾರೆ. ಓಕೆನಾ? ಸೊ ಯಾರ್ಯಾರು ಹೆಚ್ಚು ಸ್ಕೋರ್ ಪಡೆದಿದ್ದರೂ ಕೂಡ ನೀವು ಕೂಡ ಈ ಹಿಂದೆಯೇ ಏನಾದರೂ ಕೋರ್ಟ್ಗೆ ಅಪ್ರೋಚ್ ಮಾಡಿ ಏನಾದರೂ ಪ್ರಯತ್ನ ಪಟ್ಟಿದ್ರೆ ಆಗ್ತಾ ಇತ್ತು, ನಿಮಗೂ ಕೂಡ ಏನಾದರೂ ಒಂದು ಅವಕಾಶ ಸಿಗೋದಿತ್ತು. ಹಾಗಂತ ಇಲ್ಲಿ ನಾವು ಅವ್ರ ಪರವಾಗಿಲ್ಲ. ಬಟ್ ಹೇಳ್ತಾ ಇರೋದು ಏನು, ಈಗ ಅವರು ನ್ಯಾಯಾಲಯದ ಮೂಲಕ ಅವರು ಈ ಒಂದು ವಿಚಾರವನ್ನು ತಮ್ಮ ಏನು ಆರ್ಡರ್ನ ಪಡ್ಕೊಂಡಿದ್ದಾರೆ. ಸೊ ಅದನ್ನು ನಾವು ಪ್ರಶ್ನೆ ಮಾಡೋದಕ್ಕೆ ಇಲ್ಲಿ ನಾವು ನ್ಯಾಯಾಂಗ ನಿಂದನೆ ರೀತಿ ಆಗುತ್ತೆ. ಸೊ ಅದಕ್ಕಾಗಿ ನಾವು ಅದನ್ನು ಕ್ವಶನ್ ಮಾಡೋ ರೈಟ್ ಇಲ್ಲ. ಬಟ್ ಇನ್ ಕೇಸ್ ಯಾರಿಗಾದರೂ ನಿಮಗೂ ಕೂಡ ಈ ರೀತಿ ಅವಕಾಶ ಬೇಕಾ ಅಂತ ಏನಾದರೂ ಇದ್ದಿದ್ರೆ, ನೀವು ಕೂಡ ನಿಮ್ಮ ಒಳ್ಳೆ ಸ್ಕೋರ್ ಇದ್ದರೆ ನೀವು ಕೂಡ ಕೋರ್ಟ್ನ ಅಪ್ರೋಚ್ ಮಾಡ್ಬೋದಿತ್ತು. ಆ್ಯಂಡ್ ಮಾಡಬಹುದು ಕೂಡ, ಪ್ರತಿಯೊಬ್ಬರಿಗೂ ಕೂಡ ರೈಟ್ ಇದೆ, ಅದನ್ನು ಯಾರೂ ಬೇಡ ಅಂತ ಹೇಳೋದಕ್ಕಾಗಲ್ಲ. ಸೊ ಹಾಗಾಗಿ ಇಲ್ಲಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳ ಒಂದು ಭಾಷಾಂತರ ಏನು ಕ್ವಶನ್ ಪೇಪರಲ್ಲಿ ಭಾಷಾಂತರ ಸಮಸ್ಯೆ ಆಗಿತ್ತು, ಸೊ ಅದೆಲ್ಲದರ ವಿರುದ್ಧವಾಗಿ ಹೋರಾಟ ನಡೆದೋದಕ್ಕೆ ಒಂದು ಆದೇಶದ ಮೂಲಕ CM ಅವರ ಆದೇಶದ ಮೂಲಕ ಮರುಪರೀಕ್ಷೆ ನಡೆಸೋದಕ್ಕೆ KPSC ಮುಂದಾಗಿತ್ತು. ಬಟ್ ಅವರು ಅದನ್ನು ಜಾಣತನದಿಂದ ಯಾವ ರೀತಿ ತಾವು ಮಾಡಿರೋ ಸ್ಕೋರನ್ನು ಈ ರೀತಿ ಪಡ್ಕೊಳ್ಬೋದು, ಮೀನ್ಸ್ ಅದನ್ನೇ ನಾನು ಅದೇ ಬೇಕು, ನಮಗೆ ಅದೇ ಸ್ಕೋರ್ ಬೇಕು, ಇಲ್ಲ ಅದೇ ರಿಸಲ್ಟ್ ಬೇಕು ಅನ್ನೋ ಒಂದು ಒತ್ತಾಸೆಯಿಂದ ಅವರು ಅದನ್ನು ನ್ಯಾಯಾಲಯದ ಮೂಲಕ ಹೋಗಿ ತಮಗೇನು ಬೇಕೋ ಆರ್ಡರನ್ನು ಪಡ್ಕೊಂಡಿದ್ದಾರೆ. ಸೊ ಇಲ್ಲಿ ಇನ್ಜಸ್ಟಿಸ್ ಆಗುತ್ತೆ ಅದು ಇದು ಅನ್ನೋ ವಿಚಾರ ಹಲವಾರು ಜನರದ್ದಿದೆ. ಸೊ ಈಗೆಲ್ಲ ನೀವೆಲ್ಲ ಕೇಳ್ತಾ ಇದ್ದೀರಾ ಏನಾದರೂ ಮಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅಂತ. ಬಟ್ ನಿನ್ನೆ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಬಂದಂಥ ಒಂದು ಮೆಸೇಜನ್ನು ನಾನು ಹಾಕಿದ್ದೆ. ಆ ಒಂದು ಗ್ರೂಪ್ ಏನಿದೆಯಲ್ಲ, ಅದು KS ಪೂರ್ವಭಾವಿ ಪರೀಕ್ಷೆಯ ಎಕ್ಸಾಮ್ ಹೋರಾಟದಿಂದ ಕೂಡ ಆ್ಯಕ್ಟಿವ್ ಆಗಿರುವಂಥ ಗ್ರೂಪು. ಸೊ ಆ ಗ್ರೂಪಲ್ಲಿ ಇರುವಂಥವ್ರು ಎಲ್ಲರೂ ಕೂಡ ತುಂಬ ಹಿರಿಯ ಮತ್ತು ಅನುಭವಿ ಆಸ್ಪಿರೆಂಟ್ಸ್ಗಳು. ಸೊ ಆವಾಗ ಒಂದು ಗ್ರೂಪಲ್ಲಿ ಬಂದಿದ್ದಂಥ ಮೆಸೇಜ್ ಏನು ಅಂತಂದರೆ, ಈ ಒಂದು ಮರುಪರೀಕ್ಷೆ ಆದಮೇಲೆ 29th ಆದಮೇಲೂ ಕೂಡ ನಾವು ಅಗೇನ್ ಸ್ಕೋರ್ ಮಾಡಿರೋರೆಲ್ಲ ಕೋರ್ಟ್ಗೆ ಅಪ್ರೋಚ್ ಮಾಡ್ತೀವಿ. 1000ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳಿದ್ದೀವಿ, ನಮ್ಮದು ಕೂಡ ಅದೇ ರೀತಿ ಏನು ಈಗ ಅವರು ಕೊಟ್ಟಿದ್ದಾರೆ ಸ್ಪೆಷಲ್ ಪ್ರಿವಿಲೇಜ್, ಆ ರೀತಿ ನಮಗೂ ಕೂಡ ವಿಶೇಷವಾಗಿ ನೀಡಿ ಅಂತ ನಾವು ಕೂಡ ಕೋರ್ಟ್ ಮೊರೆ ಹೋಗ್ತೀವಿ ಅನ್ನೋ ಒಂದು ಸಂದೇಶವನ್ನು ಬರೆದು ಹಾಕಿದರು. ಸೊ ನೋಡೋಣ, ಅದು ಕೂಡ ಅವರ ಒಂದು ರೈಟ್, ಬಿಕಾಸ್ ಅವರ ಹಕ್ಕನ್ನು ಅವ್ರು ಕೇಳ್ತಾರೆ, ಅದನ್ನು ಕೂಡ ಕ್ವಶನ್ ಮಾಡೋ ರೈಟ್ಸು ಯಾರಿಗೂ ಇಲ್ಲ. ಸೊ ಅದೇ ರೀತಿ ಅವರೇನಾದರೂ ಮತ್ತೆ ಕೋರ್ಟ್ಗೆ ಹೋದರೆ ಅದು ಏನಾಗುತ್ತೆ ಪ್ರಕರಣ, ನೆಕ್ಸ್ಟು ಏನಿಲ್ಲ ಅನ್ನೋದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು ಆ್ಯಂಡ್ ನೆಕ್ಸ್ಟ್ ಆಗುವಂಥ ವಿಚಾರಣೆಗೆ ಬಿಟ್ಟಿದ್ದು, ಅದು ನಮ್ಮ ವ್ಯಾಪ್ತಿಗೆ ಸಂಬಂಧಪಟ್ಟದ್ದಲ್ಲ. ಸೊ ಈಗೇನು ಮಾಡಬೇಕೆಲ್ಲ ಆಸ್ಪಿರೆಂಟ್ಸ್ಗಳು ಅಂದರೆ, 29ನೇ ತಾರೀಕಿರೋ ಎಕ್ಸಾಮ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಕರೆಕ್ಟಾಗಿ ಸ್ಟಡಿ ಮಾಡ್ತಾ ಇದ್ದೀರಾ. ಸೊ ತುಂಬ ಜನ ನನ್ನನ್ನು ಮಿಸ್ಗೈಡ್ ಮಾಡಿದಿರಿ ಅದು ಇದು ಅಂತ ಬ್ಲೇಮ್ ಮಾಡಿದಿರ. ಇಟ್ಸ್ ಐ ಅಕ್ಸೆಪ್ಟ್, ಬಿಕಾಸ್ ನಾನು ಮಿಸ್ಗೈಡ್ ಅನ್ನೋದಕ್ಕಿಂತ ವಿಚಾರವಾಗಿ ಸ್ಪಷ್ಟವಾಗಿ ಹೇಳ್ತೀನಿ, ಆ ಸಂದರ್ಭದಲ್ಲಿ ಇದ್ದಂಥ ಸಿಚುವೇಶನ್ ಏನಿತ್ತು, ಸ್ಟೇ ವೇಕೆಟ್ ಆಗೋದಕ್ಕೆ ಸಾಧ್ಯತೆಯೇ ಇಲ್ಲದ ರೀತಿ ಇತ್ತು. ಸೊ ಅದನ್ನು ನಾವು ಪ್ರಸ್ತಾಪ ಪಡಿಸಿದ್ವಿ. KPSC ಬೇರೊಂದು ಮಾರ್ಗ ಅನುಸರಿಸಿ ಸ್ಟೇ ವೇಕೆಟ್ ಮಾಡಿಸಿ ಪರೀಕ್ಷೆ ತಯಾರಿಯನ್ನು ಮಾಡ್ಕೊಳ್ತಾ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಓದೋರಿಗೆ ಯಾರು ನೀವು ಓದಬೇಡಿ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಅವರವರ ಪ್ರಿಪ್ರೇಷನ್ ಅವರವರ ಮೈಂಡ್ಸೆಟ್ಗೆ ಅನುಗುಣವಾಗಿ ನಡೀತಾ ಇರುತ್ತೆ ಆ್ಯಂಡ್ ನಡೆದಿರುತ್ತೆ ಕೂಡ. ಸೊ ತುಂಬ ಜನ ಟೈಮ್ ಬೇಕು, ಅದು ಬೇಕು, ಈಗ ಸದ್ಯಕ್ಕೆ ಮಾತ್ರ ಅದು ಸಾಧ್ಯವೇ ಇಲ್ಲ. ಪರೀಕ್ಷೆ ನಡೆಯುತ್ತೆ ಅಂತ ಹೇಳ್ತಾ, ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.